ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಶಿಲ್ಪಾ. ಇವತ್ತು ಸ್ಯಾಟರ್ಡೆ, ನಾಳೆಯಿಂದ ಅಷ್ಟಮಿ 2 days. ನಾನ್ ಸಹ ಡ್ಯಾಡನ್ ಸಹ ಉಡುಪಿಗೆ ಹೋಗ್ತಾ ಇದ್ದೇವೆ. ಜಸ್ಟ್ ನೋಡುವ ಅಂತ ಅಷ್ಟಮಿದು ಪ್ರಿಪರೇಷನ್ಸ್ ಹೇಗೆ ಆಗ್ತಾ ಉಂಟೇಳಿ. ಮತ್ತೆ ನಾಳೆ ನಾಳ್ದು ಕೃಷ್ಣ ಮಠದ ಒಳಗೆ ಹೋಗುದಂತೂ ಇಂಪಾಸಿಬಲ್. ಹಾಗೆ ಇವತ್ತೊಮ್ಮೆ ಹೋಗಿ ನೋಡಿ ಬರುವ ಅಂತ ಹೊರಟಿದ್ದೇವೆ. ಟ್ರಾಫಿಕ್ ಹೇಗೆ ಉಂಟೇಳಿ ಗೊತ್ತಿಲ್ಲ, ಯಾಕಂದ್ರೆ ಒಂದು ಫೆಸ್ಟಿವಲ್ಸ ಪ್ಲಸ್ ವೀಕೆಂಡ್ಸ ಎರಡು ಒಟ್ಟಾಗಿದೆ. ಹಾಗೆ ನೋಡುವ. ನೀವು ಸಹ ಬನ್ನಿ ನಮ್ಮ ಒಟ್ಟಿಗೆ. ಡ್ಯಾರನ್ ನನ್ಕಿಂತ ಮೊದಲು ರೆಡಿಯಾಗಿ ಕೂತ್ಕೊಂಡಿದ್ದಾನೆ ನೋಡಿ. ನಾನು ಎಲ್ಲ ಫೆಸ್ಟಿವಲಿಗೆ ಸಹ ಡ್ಯಾರನ್ ನಾನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಮ್ಮ ಟ್ರೆಡಿಷನ್ ಕಲ್ಚರ್ ಇದನ್ನು ನಾವು ನೋಡಬೇಕು, ಇದ್ರ ಬಗ್ಗೆ ಅವನಿಗೊಂದು ತಿಳುವಳಿಕೆ ಇರಬೇಕು ಹೇಳೋ ಒಂದು ಉದ್ದೇಶದಿಂದ ನಾನು ಅವನನ್ನು ಕರ್ಕೊಂಡು ಹೋಗ್ತೇನೆ. ನನಗೆ ತುಂಬ ಜನ DM ಮಾಡಿ ಕೇಳ್ತಾರೆ, ನೀವು ಹಿಂದೂಸ್ನವರ ಪ್ರೊಸೆಷನ್ ತೋರಿಸ್ತೀರಿ, ಫೆಸ್ಟಿವಲ್ ತೋರಿಸ್ತೀರಿ, ನೀವು ಹಿಂದುವಾ? ನೋಡಿ, ನಾನು ಕ್ರಿಶ್ಚಿಯನ್, ಆದರೆ ನಾನು ಎಲ್ಲ ರಿಲಿಜನ್ ಅನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೇನೆ. ಕಂಟೆಂಟ್ ಕ್ರಿಯೇಷನ್ ಹೇಳೋದ್ರಲ್ಲಿ ಯಾವುದೇ ರಿಲಿಜನ್ ಬರುವುದಿಲ್ಲ. ಇನ್ನೊಂದು ಮೇನ್ ಹೇಳಿದ್ರೆ, ನಾನು ಉಡುಪಿಯಲ್ಲಿ ಹುಟ್ಟಿ ಬೆಳೆದದು. ಇದನ್ನು ನಾನು ಈಗ ನೋಡುವುದಲ್ಲ, ನಾನು ಸಣ್ಣದಿರುವಾಗದಿಂದ ನನ್ನ ತಂದೆ ತಾಯಿ ಸಹ ನನಗೆ ಇದನ್ನು ತೋರಿಸ್ತಾ ಬಂದಿದ್ದಾರೆ. ಇದನ್ನು ನನ್ನ ಮಗನಿಗೆ ಸಹ ತೋರಿಸ್ತಾ ಇದ್ದೇನೆ. ಸೊ ಇದರಲ್ಲಿ ಏನು ತಪ್ಪಿಲ್ಲ ಅಲ್ಲ, ಎಂತ ಹೇಳ್ತೀರಿ ನೀವು? ಅಷ್ಟಮಿ ಹೇಳಿದ ಕೂಡಲೇ ಫಸ್ಟ್ ನೆನಪಾಗೋದು ಮೂಡೆ. ಇಲ್ಲಿ ಎಲ್ಲ ಎಲೆಯನ್ನು ಇದು ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಇವತ್ತು ಇದಕ್ಕೆ ತುಂಬಾ ಡಿಮಾಂಡ್. ಯಾರಿಗೆಲ್ಲ ಮೂಡೆ ಹೇಳಿದ್ರೆ ಇಷ್ಟ ಕಮೆಂಟ್ ಮಾಡಿ ಆಯ್ತಾ? ನನ್ಗಂತೂ ತುಂಬಾ ಇಷ್ಟ. ಹೂವು, ಬಟ್ಟೆ, ಟಾಯ್ಸ್, ಕಿಚನ್ ಐಟಮ್ಸ್, ಹೀಗೆ ತುಂಬಾ ವಸ್ತಿದು ಸ್ಟಾಲ್ ಬಂದಿದೆ ಇಲ್ಲಿ. ಮೊದಲು ಡ್ಯಾರನ್ ಸಣ್ಣದಿರುವಾಗ ಈ ಟಾಯ್ಸ್ ಎಲ್ಲ ನೋಡುವಾಗ ಉಂಟಲ್ಲ, ಅವನಿಗೆ ಯಾವುದು ತಕೊಳ್ಬೇಕು ಹೇಳಿ ಗೊತ್ತಾಗ್ತಿರ್ಲಿಲ್ಲ, ಎಲ್ಲರ ಹತ್ರ ಓಡ್ತಿದ್ದ. ಈಗ ದೊಡ್ಡದಾಗಿದ್ದಾನಲ್ಲ, ಈಗ ಟಾಯ್ಸ್ ಅಲ್ಲೆಲ್ಲ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಇದು ನಮ್ಮ ಉಡುಪಿದು ಶ್ರೀ ಕೃಷ್ಣ ಟೆಂಪಲ್. ಡ್ಯಾಡನಿಗೆ ಎಲ್ಲಿ ಸಹ ಒಂದು ಬೆಗ್ಗರ್ ಕಾಣ್ಲಿಕ್ಕಿಲ್ಲ. ಅವನಿಗೆ ಹೋಗಿ ಅವರಿಗೆ ದುಡ್ಡು ಕೊಡಲೇಬೇಕು. ಅವನು ಕೊಡುವ ತನಕ ನಮ್ಮನ್ನು ಬಿಡುವುದಿಲ್ಲ. ಇದು ಆಕ್ಚುಲಿ ನಾನು ಶೂಟ್ ಮಾಡ್ತಾ ಇದ್ದೆ, ಹಾಗೆ ನನ್ನ ಪರ್ಸ್ ಬ್ಯಾಗಲ್ಲಿ ಇತ್ತು. ಇವ ನಂಗೆ ಬಿಡ್ಲೇ ಇಲ್ಲ, ಶೂಟ್ ಮಾಡ್ಲಿಕ್ಕೆ ಸಹ ಬಿಡ್ಲಿಲ್ಲ. ಇಲ್ಲ, ನೀನ್ ನಂಗೆ ಫಸ್ಟ್ ಹಣ ಕೊಡು ಮತ್ತೆ ಶೂಟ್ ಮಾಡ ಅಂತ ಹೇಳಿ ನನ್ನ ನಿಲ್ಸಿ ದುಡ್ಡು ತಕೊಂಡು ಕೊಟ್ಟು ಬಂದ. ಕೃಷ್ಣ ಟೆಂಪಲ್ ಎಲ್ಲ ನಾಳೆಗೆ ಡೆಕೋರೇಷನ್, ಲೈಟಿಂಗ್ ಎಲ್ಲ ರೆಡಿ ಆಗ್ತಾ ಉಂಟು. ಈ ಲೈಟಿಂಗ್ಸ್ ಎಲ್ಲ ಉಂಟು, ರಾತ್ರಿ ನೋಡ್ಲಿಕ್ಕೆ ತುಂಬಾ ಚಂದ ಕಾಣ್ತದೆ. ಡ್ಯಾಡನಿಗೆ ಪೊಟ್ಯಾಟೊ ಟ್ವಿಸ್ಟರ್ ಹೇಳಿದ್ರೆ ಭಾರಿ ಇಷ್ಟ. ಅದು ನೋಡಿದ ಕೂಡಲೇ ಅಲ್ಲಿ ಹೋಗಿ ನಿಂತು ಬಿಡ್ತಾನೆ. ಇದೆಲ್ಲ ನಿಜವಾಗಿ ಹೆಲ್ದಿ ಫುಡ್ ಅಲ್ಲ, ಆದ್ರೆ ಒನ್ಸ್ ಇನ್ ಅ ವೈಲ್ ಇಟ್ಸ್ ಓಕೆ. ಎಂತ ಹೇಳ್ತೀವಿ? ಯಾರಿಗೆ ತಲೆನೋವು ಇದ್ದದು? ಅದೇ ಹೇಗೆ? ಎಷ್ಟು ಸ್ಟಡಿ ಮಾಡಿದ್ರಿ? 12 hours ಸ್ಟಡಿ ಮಾಡಿದ್ಯಾ? ಹಾ. ಕುಣಿತು ಮನವು ಹೂವಾಗಿ ಅರಳಿತು ತನುವು, ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು. ಇದು ಪೇಟ್ಲಾ ಅಂತ ಹೇಳ್ತೇವೆ ನಾವು. ಇದು ಒಂಥರ ಇಕೋ ಫ್ರೆಂಡ್ಲಿ ಕ್ರ್ಯಾಕರ್ ಅಂತ ಹೇಳ್ಬೋದು. ಇದು ಸ್ಟಿಕ್ ಅನ್ನು ಬ್ಯಾಂಬೂದಲ್ಲಿ ಮಾಡ್ತಾರೆ, ಒಳಗೊಂದು ಕಾಯಿ ಆಗ್ತದೆ. ಅದು ಹಾಕಿ ಹೀಗೆ ಹೊಡಿವಾಗ ಉಂಟಲ್ಲ, ನಿಮ್ಗೆ ಪಟಾಕಿದು ಸೌಂಡ್ ಬರ್ತದೆ.
ಅದು ತಿಂದಾಯ್ತು. ಈಗ ಡಸ್ಟ್ಬಿನ್ ಹುಡುಕ್ತಾ ಇದ್ದಾನೆ ಅದನ್ನು ಬಿಸಾಡಲಿಕ್ಕೆ. ಅವನು ಈ ಕಸ ಎಲ್ಲ ಉಂಟಲ್ಲ ಇದ್ದಲ್ಲಿ ಬಿಸಾಡುವುದಿಲ್ಲ. ಇದು ಅವನ ಸ್ಕೂಲ್ ಕಲಿಸಿದ ಒಂದು ಡಿಸಿಪ್ಲಿನ್ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಸ್ಕೂಲಲ್ಲಿ ಹೇಳಿದ್ದಾರೆ, ಅದು ಕಸ ನಾವು ಹೀಗೆ ರೋಡಲ್ಲಿ ಹಾಕಿದರೆ ಮದರ್ ಅರ್ಥಿಗೆ ಬೇಜಾರಾಗ್ತದೆ. ಅದು ಅವನಿಗೆ ಸಣ್ಣದಿಂದ ಸಹ ಅದು ಅವನ ಮಂಡೆಗೆ ಒಂದು ಹೋಗಿದೆ. ಆಯ್ತು, ಈಗ ನೆಕ್ಸ್ಟ್ ಲೈಮ್ ಸೋಡಾ ಕುಡಿಲಿಕ್ಕೆ ಬಂದಾನೆ. ಅದು ಟ್ವಿಸ್ಟರ್ ತಿಂದ ಮೇಲೆ ಅವನಿಗೊಂದು ಲೈಮ್ ಸೋಡಾ ಬೇಕೇ ಬೇಕು. ನೀನು ತಿನ್ಲಿಕ್ಕೆ ಬಂದದ ಇಲ್ಲಿಗೆ? ನೀವು ಬೇರೆ ದಿನ ಕೃಷ್ಣ ಮಠಕ್ಕೆ ಬಂದ್ರೆ ಇಲ್ಲಿ ಜನವೇ ಇರುವುದಿಲ್ಲ, ಖಾಲಿ ಖಾಲಿ ಇರ್ತದೆ. ಆದರೆ ಫೆಸ್ಟಿವ್ ಟೈಮಲ್ಲಿ ಅಂತೂ ಹೇಳುವುದೇ ಬೇಡ, ಫುಲ್ ಕ್ರೌಡೆಡ್ ಆಗಿರ್ತದೆ. ಇನ್ನು ಅಷ್ಟಮಿ ದಿನ ಅಂತೂ ಹೇಳುವುದೇ ಬೇಡ. ಇದು ಗುಂಡ, ಇದು ಹಲಸಿನ ಎಲೆಯಲ್ಲಿ ಮಾಡ್ತಾರೆ. ಇದು ಸಹ ಒಂದು ಫೆಸ್ಟಿವಲ್ ಸ್ಪೆಷಲ್ ಅಂತ ಹೇಳ್ಬೋದು. ನಾವು ಸಹಿತ ನಮ್ಮ ಫೆಸ್ಟಿವಲ್ಗೆ ಅಂದರೆ ಕ್ರಿಸ್ಮಸ್ಸಿಗೆ, ನ್ಯೂ ಇಯರಿಗೆ, ಈಸ್ಟರಿಗೆಲ್ಲ ಗುಂಡ ಮಾಡೇ ಮಾಡ್ತೇವೆ. ಡ್ಯಾರನ್ ಗುಂಡ ತುಂಬ ಸತಿ ತಿಂದಾನೆ, ಆದರೆ ಅವನಿಗೆ ಅದು ಗೊತ್ತೇ ಇಲ್ಲ ಅದು ಎಲೆಯನ್ನು ಹಾಗೆ ಮಾಡಿ ಅದು ಮಾಡುವುದಂತ. ಇವತ್ತೇ ನೋಡಿದ್ದು, ಅದನ್ನೇ ಹೇಳ್ತಿದ್ದ ಅವನು ನನ್ನ ಹತ್ರ, ನಂಗೆ ಗೊತ್ತೇ ಇಲ್ಲ ಅಂತ. ನೋಡಿ, ಹೀಗೆ ಅಲ್ಲ, ಮಕ್ಕಳಿಗೆ ಎಷ್ಟು ವಿಷಯ ಗೊತ್ತಿರುವುದಿಲ್ಲ. ನಾವು ಹೀಗೆ ಕರ್ಕೊಂಡು ಹೋಗಿ ಅವರಿಗೆ ತೋರಿಸುವಾಗ ಅದು ಗೊತ್ತಾಗ್ತದೆ. ಕೃಷ್ಣ ಮಠದಲ್ಲಿ 2 ರೌಂಡ್ ಹೋಗಿ ಆಯಿತು. ಈಗ ಗೀತಾ ಮಂದಿರ ಹತ್ರ ಬಂದೆವು. ಇಲ್ಲಿ ಲಡ್ಡುತ್ಸವ ಆಗ್ತಾ ಇರ್ತದೆ ಈ ಟೈಮಲ್ಲಿ, ಹಾಗೆ ಅದನ್ನು ನೋಡುವ ಅಂತ ಬಂದಿದ್ದೇವೆ. ಇದು ಮೊದಲಿನ ಕಾಲದಲ್ಲಿ ಸೀರೆ ಮಾಡ್ತಿದ್ರು ಇದರಲ್ಲಿ. ಇದಕ್ಕೆ ಮಗ್ಗದ ಸೀರೆ ಅಂತ ಹೇಳ್ತಾರೆ. ಇದು ಚರಕ. ಇದನ್ನು ನೋಡಿ ಖುಷಿ ಆಯ್ತು. ಡ್ಯಾರನ್ಗೆ ಇದನ್ನು ತೋರಿಸಿದೆ ನಾನು. ಮಕ್ಕಳಿಗೆ ಇದೆಲ್ಲ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಅಲ್ಲ. ಇಲ್ಲಿ ಸಹ ಎಕ್ಸಿಬಿಷನ್ ಎಲ್ಲ ಆಗ್ತಿತ್ತು. ಕಾಟನ್, ಖಾದಿ ಬಟ್ಟೆಗಳು, ಮತ್ತೆ ಬುಕ್ಸ್, ಆಯುರ್ವೇದಿಕ್ ಐಟಮ್ಸ್, ಹೀಗೆ ತುಂಬಾ ಎಲ್ಲ ಇತ್ತು. ಇಲ್ಲಿ ಎಲ್ಲ ರೌಂಡ್ ಹಾಕಿ ಕೊನೆಗೆ ಲಡ್ಡು ಉತ್ಸವ ಎಲ್ಲಿ ಆಗ್ತಾ ಉಂಟು ಹೇಳಿ ಗೊತ್ತಾಯಿತು. ನಮಗೆ ಆ್ಯಕ್ಚುಲಿ ದಾರಿ ಮಿಸ್ ಆಯಿತು, ನಾವು ಬಂದದ್ದು ರಾಂಗ್ ಆಗಿತ್ತು. ಹಾಗೆ ಮತ್ತು ಈಗ ಬಂದೆವು ಇಲ್ಲಿಗೆ. ಇದು ಲಡ್ಡು ಉತ್ಸವ. ಇದು ಎವ್ರಿ ಇಯರ್ ಅಷ್ಟಮಿ ಟೈಮಲ್ಲಿ ಇಲ್ಲಿ ಆಗ್ತದೆ. ಬೇರೆ ಬೇರೆ ಟೈಪ್ ಇದು ಲಡ್ಡು ಇಲ್ಲಿ ಮಾಡಿ ಸೇಲಿಗೆ ಇಡ್ತಾರೆ. ಅಂತ ಆಯ್ತು. ಆಯಿತು. ಹೇಗೆ ಫೋಟೋ ಎಲ್ಲ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ನಮಗೆ ನಡೆದು ಸಾಕಾಯಿತು. ಹಾಗೆ ಇಲ್ಲಿ ಕೂತೆವು ಸ್ವಲ್ಪ ಹೊತ್ತು, ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗುವ ಅಂತ. ಹಿಡಿಯಬೇಕು ನೀನು ಅದೃಷ್ಟದ ಕೈ
ಅವಳಿಗೆ ಮೀಸಲು. ನಾವು ಆಚೆಯಿಂದ ಈಚೆ ಬರೋವಾಗ ಎಲ್ಲ ಲೈಟ್ಸ್ ಹಾಕಿ ಕೃಷ್ಣ ಮಠ ಫುಲ್ ಶೈನಿಂಗ್ ಆಗ್ತಾ ಇತ್ತು. ಇದು ವ್ಯೂ ಒಂದು ಬೇರೆ ಟೈಪಿಗೆ ಕಾಣ್ತಾ ಇತ್ತು. ಕ್ರೌಡು ಸಹ ಸ್ವಲ್ಪ ಜಾಸ್ತಿ ಆಗಿತ್ತು. ಬರುವಾಗನೇ ಹೇಳಿದ ನಂಗೊಂದು ಸಾಫ್ಟಿ ಬೇಕು ಅಂತ, ಹಾಗೆ ಸಾಫ್ಟಿ ತೆಗೆಸಿ ಕೊಟ್ಟೆ. ಆಗ್ತಾ ಇತ್ತು. ಹಾಗೆ ಇಲ್ಲಿ ಚಿಕನ್ ಡ್ರಿಪ್ಸಿಗೆ ಬಂದೆವು. ನಾನು ಇದು ಓಪನ್ ಆದಾಗ ಬಂದಿದ್ದೆವು, ಮತ್ತು ಇದು ಸೆಕೆಂಡ್ ಟೈಮ್ ಇಲ್ಲಿ ಬರುವುದು. ನನಗೆ ಇಲ್ಲಿದು ಆಂಬಿಯನ್ಸ್ ಉಂಟಲ್ಲ ತುಂಬ ಇಷ್ಟ. ಸ್ಮಾಲ್ ಆ್ಯಂಡ್ ಕೋಝಿ ಅಂತಾರಲ್ಲ, ತುಂಬ ಚಂದ ಉಂಟು. ಇನ್ನೊಂದು ಒಳ್ಳೆ ಹೇಳಿದ್ರೆ, ಇಲ್ಲಿ ನಿಮಗೆ ಫುಡ್ ಬರುವ ತನಕ ನಿಮ್ಗೆ ಇಲ್ಲಿ ಹೀಗೆಲ್ಲ ಆಡ್ಬೋದು. ಇಲ್ಲಿ ಅದೊಂದು ಟೈಮ್ ಪಾಸ್. ಡ್ಯಾರನ್ ಆಗಿ ಪೇಷನ್ಸ್ ಇಲ್ಲದ ಮಕ್ಕಳಿಗಂತೂ ಇದು ಬೆಸ್ಟ್ ಪ್ಲೇಸ್ ಹೇಳ್ಬೋದು. ಬದುಕಿನಲ್ಲಿ ಅವಳಿಗಾಗಿ ಫುಡ್ಡಿಗೆ ವೇಟ್ ಮಾಡಿ ಮಾಡಿ ಡ್ಯಾಡಂದು ಪೇಷನ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ಈಗದ ಮಕ್ಕಳಿಗಂತೂ ಪೇಷನ್ಸ್ ಎನ್ನುವುದು ಇಲ್ಲವೇ ಇಲ್ಲ. ಎಲ್ಲ ಬಟನ್ ಒತ್ತಿದ ಕೂಡಲೇ ಬರಬೇಕು, ಹಾಗೆ ಆಗಿದ್ದೆ. ಹಾಗೆ ಡ್ಯಾರನ್ಸ್ ಆಗಿ ನಿಮ್ಮ ಮಕ್ಕಳು ಸಹ ಹೀಗೆಯಾ? ಕಮೆಂಟ್ ಮಾಡಿ ಆಯ್ತಾ. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಕಾದು ಕಾದು ಡ್ಯಾರಂದು ಮುಖ ಎಲ್ಲ ಚೇಂಜ್ ಆಗಿ ಹೋಗಿದೆ. ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದ. ನಾವು ಪೆರಿ ಪೆರಿ ಚಿಕನ್ ರೋಲ್ ಆರ್ಡರ್ ಮಾಡಿದೆವು. ತುಂಬಾ ಟೇಸ್ಟಿ ಇತ್ತು. ಇಲ್ಲಿದು ಫುಡ್ ಅಂತೂ ಹೇಳಲಿಕ್ಕಿಲ್ಲ. ಅಂತೂ ಇಂತೂ ನಮ್ಮ ಪಯಣ ಮನೆ ಆಚೆ ಸಾಗ್ತಾ ಉಂಟು. ರೋಡಲ್ಲಿ ಅಂತೂ ಟ್ರಾಫಿಕ್ ಹೇಳುವುದೇ ಬೇಡ, ಯಾಕಂದರೆ ನಾಳೆಯಿಂದ ಫೆಸ್ಟಿವಲ್ ಅಲ್ಲ, ಹಾಗೆ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಬ್ಬರೊಬ್ಬರ ಸಪೋರ್ಟ್ ಉಂಟಲ್ಲ, ಅದು ನನಗೆ ಮೋಟಿವೇಶನ್ ಇದ್ದಾಗೆ. ಅಷ್ಟಮಿದು ವ್ಲಾಗ್ಸ್ ನಾನು ಮಾಡಿದ್ದೇನೆ 2 days. ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ ಎಕ್ಸಾಮ್ಸಿಂದ. ಆದಷ್ಟು ಬೇಗ ಪೋಸ್ಟ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟ ತನಕ ಬಾಯ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ, ಬಾಯ್ ಬಾಯ್.